ನಮಸ್ಕಾರ ಫ್ರೆಂಡ್ಸ್, RK ಸ್ಟುಡಿಯೋಗೆ ಸ್ವಾಗತ. ದೈವಿಕ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ, ಏಕೆಂದರೆ ಇದು ಕೇವಲ ಮಾತಲ್ಲ, ಇದು ನಿಮ್ಮ ಮನಸ್ಸಿನ ಜೊತೆ ಶ್ರೀಕೃಷ್ಣ ಮಾತನಾಡೋ ಕ್ಷಣ. ಈ ಕ್ಷಣ ನೀವು ಈ ಮಾತು ಕೇಳ್ತಾ ಇದ್ದೀರಾ ಅಂದರೆ ಒಂದು ವಿಷಯ ಖಚಿತ, ನಿಮ್ಮ ಮನಸ್ಸು ತುಂಬ ದಿನಗಳಿಂದ ಒಂದು ಉತ್ತರ ಹುಡುಕ್ತಾ ಇದೆ. ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸೋದು ಹೇಗೆ? ನಾನು ಕೃಷ್ಣ ಇವತ್ತು ಅದನ್ನೇ ನಿನ್ನೊಡನೆ ಮಾತನಾಡ್ತೀನಿ. ನಿನ್ನ ಮನಸ್ಸು ಯಾಕೆ ಒಂದೇ ಕಡೆ ನಿಲ್ಲಲ್ಲ ಅನ್ನೋದು ನಿನಗೆ ಗೊತ್ತಾ? ಏಕೆಂದರೆ ನೀನು ಮನಸ್ಸಿಗೆ ನಾಯಕನಾಗಿಲ್ಲ, ನೀನು ಅದರ ಹಿಂದೆ ಓಡ್ತಾ ಇದ್ದೀಯಾ. ಮನಸ್ಸು ಕುದುರೆಯಂಥದ್ದು, ನೀನು ಹಿಡಿಯದಿದ್ರೆ ಅದು ಎಲ್ಲೆಲ್ಲೋ ಓಡುತ್ತೆ. ನೀನು ಕೇಳ್ತೀಯ, ಕೃಷ್ಣ ನಾನು ಪ್ರಯತ್ನ ಮಾಡ್ತೀನಿ, ಆದರೆ ಮನಸ್ಸು ಮಾತು ಕೇಳಲ್ಲ. ನಾನು ಕೇಳ್ತೀನಿ, ನೀನು ಎಷ್ಟು ದಿನ ಪ್ರಯತ್ನ ಮಾಡಿದ್ದೀಯಾ? 1 ದಿನ, 2 ದಿನ, ಅಥವಾ ಒಂದು ನೋವಿನ ನಂತರ? ಅರ್ಜುನನು ನಿನ್ನ ಹಾಗೆ ಕೇಳಿದ್ದ, ಚಂಚಲಂ ಹಿ ಮನಃ ಕೃಷ್ಣ ಅಂತ. ನಾನು ಅವನಿಗೆ ಹೇಳಿದ್ದು ಇವತ್ತಿಗೂ ಸತ್ಯ. ಮನಸ್ಸನ್ನು ಒಮ್ಮೆಲೆ ನಿಲ್ಲಿಸೋದು ಸಾಧ್ಯವಿಲ್ಲ, ಆದರೆ ದಿನೇ ದಿನೇ ಅಭ್ಯಾಸದಿಂದ ಅದು ಶಾಂತವಾಗುತ್ತೆ. ಮೊದಲು ಒಂದು ಸತ್ಯ ಒಪ್ಪಿಕೋ, ಮನಸ್ಸು ಶತ್ರುವಲ್ಲ, ಅದು ನಿನ್ನ ಸೇವಕ. ಆದರೆ ನೀನು ಅದಕ್ಕೆ ಕೆಲಸ ಕೊಡದೇ ಇದ್ದರೆ ಅದು ತಾನೇ ಕೆಲಸ ಹುಡುಕ್ತೆ. ನೀನು ಖಾಲಿ ಕೂತಾಗ ಮನಸ್ಸು ಹಳೆಯ ನೋವು ತರುತ್ತೆ, ಹಳೆಯ ನೆನಪು ತರುತ್ತೆ, ಭಯ ತರುತ್ತೆ. ಅದಕ್ಕೆ ಕಾರಣ ನೀನು ಅದಕ್ಕೆ ದಿಕ್ಕು ಕೊಡಲಿಲ್ಲ. ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸೋದು ಅಂದರೆ ಅದನ್ನು ಬಿಗಿಯಾಗಿ ಹಿಡಿಯೋದು ಅಲ್ಲ, ಅದಕ್ಕೆ ಪ್ರೀತಿಯಿಂದ ದಾರಿ ತೋರಿಸೋದು. ಪ್ರತಿದಿನ ಬೆಳಿಗ್ಗೆ ಎದ್ದು ಕೂರು, ಕಣ್ಣು ಮುಚ್ಚು, ನಿನ್ನ ಉಸಿರನ್ನು ನೋಡು. ಒಳಗೆ ಬರ್ತಾ ಇದೆ, ಹೊರಗೆ ಹೋಗ್ತಾ ಇದೆ, ಇಷ್ಟು ಸಾಕು. ಇದಕ್ಕಿಂತ ಹೆಚ್ಚೇನು ಬೇಡ. ಮನಸ್ಸು ಓಡಿದ್ರೆ ಕೋಪ ಮಾಡ್ಕೋಬೇಡ. ಮತ್ತೆ ಬಂದೆಯಾ ಅಂತ ನಗುಮುಖದಿಂದ ಕರೆದುಕೊಂಡು ಬಾ. ನೀನು ಎಷ್ಟು ಸೌಮ್ಯವಾಗಿರುತ್ತೀಯೋ ಅಷ್ಟು ಬೇಗ ಮನಸ್ಸು ನಿನ್ನ ಮಾತು ಕೇಳುತ್ತೆ. ನಿನ್ನ ಜೀವನದಲ್ಲಿ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡು. ಊಟ ಮಾಡ್ತಾ ಇದ್ರೆ ಊಟದಲ್ಲೇ ಇರು, ಕೆಲಸ ಮಾಡ್ತಾ ಇದ್ರೆ ಕೆಲಸದಲ್ಲೇ ಇರು, ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲೇ ಇರು. ಬಹುಚಿಂತನೆ ಬುದ್ಧಿಮತ್ತೆ ಅಲ್ಲ, ಅದು ಮನಸ್ಸಿನ ಅಸ್ವಸ್ಥತೆ. ಒಂದೇ ದೀಪದಿಂದ 10 ದೀಪ ಹಚ್ಚಬಹುದು, ಆದರೆ ದೀಪವನ್ನು ಎಲ್ಲೆಲ್ಲೋ ಎಳೆದ್ರೆ ಬೆಳಕು ಬರಲ್ಲ. ನಿನ್ನ ಶಕ್ತಿ ಒಂದೇ ಕಡೆ ಇರಬೇಕು. ನೀನು ಯಾವ ಕೆಲಸ ಮಾಡ್ತೀಯೋ ಅದನ್ನು ಪೂರ್ಣವಾಗಿ ಮಾಡು. ಫಲದ ಬಗ್ಗೆ ನಂತರ ಯೋಚಿಸು. ಫಲದ ಚಿಂತೆ ಮನಸ್ಸನ್ನು ಚೂರು ಮಾಡುತ್ತೆ, ಕರ್ತವ್ಯ ಮನಸ್ಸನ್ನು ಕೇಂದ್ರೀಕರಿಸುತ್ತೆ. ಇದನ್ನೇ ನಾನು ಕರ್ಮಯೋಗ ಅಂತ ಹೇಳಿದ್ದೆ. ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿರು. ಫೋನ್ ಇಲ್ಲ, ಜನ ಇಲ್ಲ, ಶಬ್ದ ಇಲ್ಲ. ಆ ಮೌನದಲ್ಲಿ ನಿನ್ನೊಳಗಿನ ಶಬ್ದ ಕೇಳಿಸಿಕೊಳ್ಳುತ್ತೆ. ಮನಸ್ಸು ಶಾಂತವಾದಾಗ ನೀನು ಭಯಪಡಬೇಡ. ಅದು ಖಾಲಿತನ ಅಲ್ಲ, ಅದು ಶಕ್ತಿ. ನೀನು ಕೇಳ್ತೀಯ, ಕೃಷ್ಣ ನಾನು ಎಷ್ಟು ದಿನ ಮಾಡಬೇಕು? ನಾನು ಕೇಳ್ತೀನಿ, ನೀನು ಎಷ್ಟು ದಿನ ಬದುಕಬೇಕು? ಮನಸ್ಸನ್ನು ಕೇಂದ್ರೀಕರಿಸೋದು ಒಂದು ದಿನದ ಕೆಲಸ ಅಲ್ಲ, ಅದು ಜೀವನದ ಮಾರ್ಗ. ನೀನು ಬೀಜ ಬಿತ್ತಿದ ಮೇಲೆ ಪ್ರತಿದಿನ ನೀರು ಹಾಕ್ತೀಯಾ? ಅದೇ ರೀತಿ ಮನಸ್ಸಿಗೂ ಅಭ್ಯಾಸ ಬೇಕು. ಒಂದು ದಿನ ಶಾಂತಿ ಬಂದರೆ ಅಹಂಕಾರ ಬೇಡ, ಒಂದು ದಿನ ಅಶಾಂತಿ ಬಂದರೆ ನಿರಾಶೆ ಬೇಡ. ನೀನು ಪ್ರಯತ್ನ ಮಾಡ್ತಾ ಇದ್ದೀಯಲ್ಲ, ಅದೇ ಸಾಕು. ನೀನು ನಿನ್ನ ಮನಸ್ಸನ್ನು ಗೆದ್ದ ದಿನ ನೀನು ಜಗತ್ತನ್ನು ಗೆದ್ದಂತೆ. ಈ ಮಾತು ಕೇಳ್ತಾ ಇದ್ದಾಗ ನಿನ್ನ ಹೃದಯ ಸ್ವಲ್ಪ ಹಗುರವಾಗಿದ್ರೆ ಅದು ಯಾದೃಚ್ಛಿಕವಲ್ಲ. ನಾನು ನಿನ್ನೊಳಗೆ ಈಗಲೂ ಇದ್ದೇನೆ. ಶಾಂತಿಯಾಗಿರು, ಕೇಂದ್ರೀಕರಿಸು, ನಿನ್ನ ದಾರಿ ನೀನೇ ಕಂಡುಕೊಳ್ಳು. ಶಾಂತಿಯಾಗಿರು ಪಾರ್ಥ. ನೀನು ಈಗ ಕೇಳ್ತಾ ಇದ್ದೀಯಲ್ಲ, ಇದು ಕೇಳುವಿಕೆಯಲ್ಲ, ಇದು ನೆನಪಾಗೋ ಕ್ಷಣ. ನಾನು ಕೃಷ್ಣ ನಿನ್ನ ಮನಸ್ಸಿಗೆ ಇನ್ನೊಂದು ಸತ್ಯ ಹೇಳ್ತೀನಿ. ನೀನು ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂದರೆ ಮೊದಲು ನಿನ್ನ ಮೇಲೆ ನೀನು ಕರುಣೆ ಇರಿಸಿಕೊಳ್ಳಬೇಕು. ನೀನು ಪ್ರತಿದಿನ ನಿನ್ನನ್ನೇ ತಪ್ಪು ಹಿಡಿತೀಯ. ನಾನು ಹೀಗಿದ್ದೀನಿ, ನಾನಾಗಲ್ಲ, ನನ್ನಿಂದ ಆಗಲ್ಲ ಅಂತ. ಈ ಮಾತುಗಳು ಮನಸ್ಸನ್ನಲ್ಲ, ನಿನ್ನ ಆತ್ಮವನ್ನು ದಣಿಗೊಳಿಸುತ್ತವೆ. ನೀನು ಸೋತವನಲ್ಲ, ನೀನು ದಣಿದವನಷ್ಟೇ. ಮನಸ್ಸು ಚಂಚಲವಾಗಿರೋದು ನಿನ್ನ ದೋಷವಲ್ಲ, ಅದು ಮಾನವ ಸ್ವಭಾವ. ನಾನು ಗೀತೆಯಲ್ಲಿ ಹೇಳಿದ್ದು ನೆನಪಿದೆಯಾ? ಉದ್ಧರೇದಾತ್ಮಾನಂ ಆತ್ಮಾನಂ. ನಿನ್ನನ್ನೇ ನೀನು ಎತ್ತಿಕೊಳ್ಳಬೇಕು. ಬೇರೆಯವರು ನಿನ್ನ ಮನಸ್ಸನ್ನು ಕೇಂದ್ರೀಕರಿಸೋಕೆ ಬರಲ್ಲ, ನೀನೇ ಬರಬೇಕು.
ಪ್ರತಿ ಬಾರಿ ನಿನ್ನ ಮನಸ್ಸು ನಿನ್ನ ಹಳೆಯ ನೋವಿನ ಕಡೆ ಓಡಿದಾಗ ಒಂದು ಮಾತು ಹೇಳು, ಇದು ಈಗ ಅಲ್ಲ, ಇದು ಈಗ ಬೇಡ ಅಷ್ಟೇ. ನೋವನ್ನು ತಳ್ಳಬೇಡ, ಅದನ್ನು ಕೇಳಬೇಡ, ಅದಕ್ಕೆ ಅತಿಥಿಯಂತೆ ವರ್ತಿಸು. ಅತಿಥಿ ಬಂದಾಗ ನೀನು ಮನೆ ಕೊಡ್ತೀಯಾ? ಇಲ್ಲ. ಕೂರಿಸ್ತೀಯಾ? ಹೌದು. ಆದರೆ ಅವನು ಹೋದ್ಮೇಲೆ ಮನೆ ಅವನದಾಗಲ್ಲ. ನಿನ್ನ ಮನಸ್ಸಿನಲ್ಲೂ ಹೀಗೆ ಮಾಡು. ನೀನು ಪ್ರತಿದಿನ ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ಕೂರು. ದೇಹಕ್ಕೆ ಒಂದು ಸಮಯದ ಅಭ್ಯಾಸ ಬಂದರೆ ಮನಸ್ಸು ತಾನೇ ಬರುತ್ತೆ. ದೇಹವನ್ನು ಸ್ಥಿರಗೊಳಿಸದೆ ಮನಸ್ಸನ್ನು ಸ್ಥಿರಗೊಳಿಸಲು ಯತ್ನ ಮಾಡಬೇಡ. ದೇಹ ಅಲುಗಾಡ್ತಾ ಇದ್ರೆ ಮನಸ್ಸು ನಿಲ್ಲಲ್ಲ. ನಿನ್ನ ಉಸಿರಿನ ಜೊತೆ ನಾನಿದ್ದೀನಿ ಅಂತ ಕಲ್ಪನೆ ಮಾಡು. ಉಸಿರು ಒಳಗೆ ಬಂದಾಗ ಕೃಷ್ಣ, ಹೊರಗೆ ಹೋದಾಗ ಶಾಂತಿ. ಮಂತ್ರ ಬೇಕಿಲ್ಲ, ಶಬ್ದ ಬೇಕಿಲ್ಲ, ಭಾವ ಸಾಕು. ಒಂದು ದಿನ ನೀನು ಗಮನಿಸದೇ ಇದ್ರೂ ಮನಸ್ಸು ಸ್ವಲ್ಪ ಹೆಚ್ಚು ಕಾಲ ಒಂದೇ ಕಡೆ ನಿಲ್ಲುತ್ತೆ. ಅದೇ ಪ್ರಗತಿ. ಚಿಕ್ಕ ಗೆಲುವನ್ನು ಕಡಿಮೆ ಮಾಡ್ಕೋಬೇಡ, ಅದೇ ದೊಡ್ಡ ಶಾಂತಿಯ ಆರಂಭ. ನೀನು ಯಾವ ದಿನ ಇವತ್ತು ಮನಸ್ಸು ಶಾಂತವಾಗಿತ್ತು ಅಂತ ಅನ್ನಿಸಿದ್ರೆ ಅಂದು ನಿನ್ನ ಮೇಲೆ ನಿನ್ನನ್ನೇ ಹೆಮ್ಮೆ ಪಡು. ಅಹಂಕಾರಕ್ಕಲ್ಲ, ಧೈರ್ಯಕ್ಕೆ. ನೀನು ಧೈರ್ಯವಂತ. ನೀನು ಹೋರಾಡ್ತಾ ಇದ್ದೀಯಾ, ನೀನು ಓಡ್ತಾ ಇಲ್ಲ. ನಾನು ನಿನ್ನನ್ನು ಪರೀಕ್ಷಿಸ್ತಿಲ್ಲ, ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ. ನೀನು ನಿನ್ನೊಳಗೆ ನನ್ನನ್ನು ಕೇಳುವವರೆಗೂ ನಾನು ಕಾಯ್ತಾ ಇದ್ದೀನಿ. ಮನಸ್ಸನ್ನು ಗೆಲ್ಲೋದು ಯುದ್ಧವಲ್ಲ, ಅದು ಸ್ನೇಹ. ಮನಸ್ಸನ್ನು ಶಾಂತಗೊಳಿಸಿದ ದಿನ ನೀನು ನಿನ್ನೊಳಗಿನ ದೇವರನ್ನು ಕಾಣ್ತೀಯ. ಆ ದಿನ ಹೊರಗಿನ ಶಬ್ದ ನಿನ್ನೊಳಗೆ ಪ್ರವೇಶ ಮಾಡಲ್ಲ. ನೀನು ಶಾಂತವಾದಾಗ ಜಗತ್ತು ನಿನ್ನ ಮುಂದೆ ತಲೆಬಾಗುತ್ತೆ. ಈ ಕ್ಷಣ ನಿನ್ನ ಉಸಿರು ಸ್ವಲ್ಪ ನಿಧಾನವಾಗಿದ್ರೆ, ನಿನ್ನ ಹೃದಯ ಸ್ವಲ್ಪ ಹಗುರವಾಗಿದ್ರೆ ಅದು ನನ್ನ ಸ್ಪರ್ಶ. ನಾನು ಕೃಷ್ಣ, ನಿನ್ನ ಜೊತೆ ಇದ್ದೀನಿ ಯಾವಾಗಲೂ. ಶಾಂತಿಯಾಗಿರು, ಅಭ್ಯಾಸ ಮುಂದುವರಿಸು. ಉತ್ತರ ನಿನ್ನೊಳಗೆ ಇದೆ. ಈ ದೈವಿಕ ಸಂದೇಶ ನಿಮ್ಮ ಮನಸ್ಸಿಗೆ ತಲುಪಿದ್ರೆ ಆರ್ಕೆ ಸ್ಟುಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಈ ಮಾತು ಇನ್ನೊಬ್ಬರ ಮನಸ್ಸಿಗೂ ಶಾಂತಿ ತರಲಿ. ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.